ನೆಕ್ಸ್ಟ್ ಫ್ಯೂಚರಲ್ಲಿ ಆದರೆ ಈ ಥರ ಕಟ್ಟೋಣ. ಬ್ರೋ ಏನಿದೆ ಈ ಥರ ಬರ್ತಿದೆ ಸೌಂಡು? ಪಾಪು ಹಲೋ ಥರ ಬರ್ತಿದೆ, ಕ್ಲಿಯರಾಗಿ ಕೇಳಿಸ್ತಿದೆ. ಫಾರೆಸ್ಟ್ ಒಳಗಡೆ 2 ವೀಲರಲ್ಲಿ ಒಂದು 5 ಕಿಲೋಮೀಟರ್ಸ್ ಬಂದಿರ್ತೀರಿ. ರೂಟೇ ಸರಿಯಾಗೈತೆ. ಅದು ಬಡ್ದೆ ಅದು. ಏಕೆ? ಹಲೋ, ಯಾರಾದರೂ ಇದ್ದೀರಾ ಒಳಗಡೆ? ಸೌಂಡ್ಸ್ ಬರ್ತಿದೆ. ಹೋಗಿ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಬಂದ್ಬಿಟ್ಟು ಒಂದು ಚಿಕ್ಕ ಬೇಬಿ ಆತ್ಮ ಇರೋ ಲೊಕೇಶನ್ಗೆ ಬಂದಿದ್ದೀರಿ. ಸೊ ಆ ಲೊಕೇಶನ್ ವಿಷಯ ಏನಂತಂದರೆ, ಇಲ್ಲಿ ಬಂದ್ಬಿಟ್ಟು ಒಂದು ಫೀಮೇಲ್ ಆತ್ಮ ಮಗುನ ಟಾರ್ಚರ್ ಇಕ್ತಿದೆ ಅಂತಂದ್ಬಿಟ್ಟು ಇವರು ಯುವ ಪಂಚ್ ಚಾನಲಲ್ಲಿ ನೋಡ್ಬೋದು ನೀವು. ಇಲ್ಲಿ ಲೊಕೇಶನ್ ಹೆಸರು ಬಂದ್ಬಿಟ್ಟು ಜಾನವಟ ಮಠಮ್ ಅಂತ ಅಂದ್ಬಿಟ್ಟು. ಸೊ ಆ ಲೊಕೇಶನ್ಗೆ ಇವಾಗ ನಾನು ಬಂದಿದ್ದೀನಿ ವಿಡಿಯೋ ಮಾಡೋಕ್ಕೆ. ಸೊ ಏನು ನಡೆಯುತ್ತೆ ಅಂತಂದ್ಬಿಟ್ಟು ನಿಮಗೆ ಒಳಗಡೆ ಹೋಗೋದ್ಮೇಲೆ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಇವಾಗ ಈ ಲೊಕೇಶನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ನಮ್ಮ ಯುವ ಪಂಚ್ ಅವರು ನಿಮಗೆ ತಿಳಿಸ್ಕೊಡ್ತಾರೆ ನೋಡಿ. ಓಕೆ, ಏನೋ ಬೈಕ್ ಮಾಡ್ತಿದೆ ಅಂತ. ಏನಾಯಿತು? ರೆಡಿ ಗಾಯ್ಸ್. ಆ್ಯಕ್ಚುಲಿ ಇಲ್ಲಿ ಒಂದು ಕನ್ನಡದಲ್ಲಿ ಹೇಳಬೇಕಲ್ವ. ಸೊ ಒಂದು ಫ್ಯಾಮ್ಲಿ ಇದ್ದೆ, ಡಾಕ್ಟರ್ ಫ್ಯಾಮ್ಲಿ. ನನ್ನ ಶಾಡೋನದು ಜಾನವಟ ಮಠಮ್. ಅವರು ವೈಫು, ಅವ್ರ ಮಗುಗೆ 8 ಇಯರ್ಸ್ ಇರುತ್ತೆ ಏಜು. ಸೊ ಆ ಟೈಮಲ್ಲಿ ಅವ್ರಿಗೆ ಒಂದು ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಸೊ ಇದು ಗೌರ್ಮೆಂಟು ಕೋಟಸ್ ಥರ ಅವ್ರಿಗೆ ಡಾಕ್ಟರ್ಗೆ ಓಕೆ ಇಲ್ಲಿ ಬಂದಿದ್ದಾರೆ. ಬಂದು ಒಂದು 3 ಮಂತ್ಸ್ ಆದಮೇಲೆ ಅವರು ಪಾಪು ಏನೋ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದೆ. ಸೊ ಅದು ಅವರು ಏನೋ ಹೆಲ್ತ್ ಇಶ್ಯೂ ಅಂತ ಡಾಕ್ಟರ್ಸು ಎಲ್ಲ, ಇವರು ಡಾಕ್ಟ್ರೇ ಅಲ್ವಾ, ಏನೋ ಅರ್ಥ ಆಗ್ತಿಲ್ಲ ಅವ್ರಿಗೆ. ಆದಮೇಲೆ ಯಾರೋ ಹೇಳಿದ್ದಾರೆ ಅಂತ ಒಂದು ಪೂಜೆ ಥರ ಅವ್ರಿಗೆ ತೋರಿಸಿದ್ದಾರೆ. ಬಟ್ ಅದು ಸಕ್ಸಸ್ ಆಗಿಲ್ಲ. ಅದೇ ನೈಟು ಆ ಪೂಜೆ ಆದಮೇಲೆ ಅದೇ ನೈಟು ಅವ್ರಿಗೆ, ಅದು ಕ್ರಿಶ್ಚಿಯನ್ಸ್ ಅವರು, ಸೊ ಅವ್ರ ಪೂಜೆ ಇರುತ್ತೆ ಅಲ್ವ ಕ್ರಿಶ್ಚಿಯನ್ಸ್ ಥರ ಏನಾದರೂ. ಸೊ ಮಾಡಿದರೆ ಅದು ನೈಟಲ್ಲಿ ಅವರು ಈ ಥರ ಮೇಲಿಗೆ ಅಲ್ಲ ಸಾರಿ ಅವರು ಏನಂತಾರೆ ಬ್ರೋ, ಬೆಡ್ ಮೀದ ನಿಂಚಿ ಗಾಲಲ್ಲಿ ಬೆಡ್ಡಿಂದ ಗಾಲಿಗೆ ಆರಿರೋ ಥರ. ಬೆಡ್ ಮೇಲೆ ಅವ್ರ ಮದರ್ ಅಂಡ್ ಫಾದರು ಮಿಡಲಲ್ಲಿ ಅವ್ರು ಪಾಪು ಇದ್ದೆ. ಅದು ಗಾಲಿಗೆ ತೇಲಿದೆ. ಸೊ ಅದು ನೋಡ್ಬಿಟ್ಟು ಅವರು ಪೂಜೆ ಮಾಡಿದ್ದಾರೆ ನೆಕ್ಸ್ಟ್ ಡೇ. ಅದೇ ನೈಟ್ ಅವರು ಎರ್ಲಿ ಮಾರ್ನಿಂಗ್ 4 o'clock ನೋಡಿದ್ರೆ ಎಲ್ಲಿ ಕಾಣಿಸಿಲ್ಲ ಅಂತ ಪಾಪು. ಮೇಲೆ ಹೋಗಿದ ತಕ್ಷಣ ಸ್ವಿಮ್ಮಿಂಗ್ ಪೂಲ್ ತರ ಇದೆ, ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಮಗುಗೋಸ್ಕರ, ಆ ಚಿಕ್ಕ ಮಗುಗೋಸ್ಕರ ಕಟ್ಟಿರೋ ತರ ಇರುತ್ತೆ ಅದು. ಆ ಸ್ವಿಮ್ಮಿಂಗ್ ಪೂಲಲ್ಲಿ ಈ ತರ ತೇಲ್ಕೊಂಡು ಅದು ಡೆತ್ ಆಗಿದೆ ಪಾಪು. ಅದು ಪಕ್ಕ, ಅದು ಆತ್ಮೆ ಮಾಡಿರೋದು ಪಕ್ಕ. ಅದು ಮಾತ್ರ 100%. ಆದ್ಮೇಲೆ ಇವರು ಮದರ್ಗೂ ಏನೋ ಸ್ವಲ್ಪ ಹೆಲ್ತ್ ಇಶ್ಯೂಸು ಬಂದ ತಕ್ಷಣ ಶಿಫ್ಟ್ ಮಾಡ್ಕೊಂಡು ಮದನಪಲ್ಲಿ ಅಂತ ಒಂದು ಊರು ಇದೆ ಅಂತ ಅವ್ರ ಕನಸಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಥರ ಆಗಿದೆ. ಹೋಗಿದ್ದಾರೆ ಫಾರಿನ್ ಕಂಟ್ರೀಸ್. ಅದು ಮ್ಯಾಟರ್. ಓಕೆ, ನಿಮಗೆ ನಾನು ಇನ್ನೊಂದ್ಸಲಿ ಮ್ಯಾಟ್ರನ್ನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅಲ್ಲಿ ಒಳಗಡೆ ಹೋಯ್ತಾ ಮಾತಾಡ್ತಾ. ಸೊ ವೈಟ್ ಕಲರು ಗೋಸ್ಟು ಇಲ್ಲಿ ನನ್ನ ಫಾರೆಸ್ಟ್ ಲೊಕೇಶನಲ್ಲಿ ನಾನು 2 ಸಾರಿ ನೋಡಿರೋದು. ಇದು ಫಸ್ಟ್ ಟೈಮ್, ಇಲ್ಲಿ ಫಸ್ಟ್ ಟೈಮ್ ನಾನು ವೈಟ್ ನೋಡಿರೋದು. ಸೆಕೆಂಡ್ ವಿಡಿಯೋ ನನ್ನ ಚಾನಲಲ್ಲಿ ಹಾಂಟೆಡ್ ವಿಡಿಯೋ, ಸೆಕೆಂಡ್ ವಿಡಿಯೋ ಈ ಲೊಕೇಶನ್. ಫಸ್ಟು ಅಲ್ಲಿ ಕಾಣಿಸಿದೆ. ಇಲ್ಲ, ರೂಮ್ ಇದೆ ಅಲ್ವಾ, ಓಪನ್ ಇದೆ ಡೋರು, ಅದು ಅಲ್ಲಿ. ಓಕೆ, ಅಲ್ಲಿ ಕಾಣಿಸಿದೆ. ಸೆಕೆಂಡು ಇಲ್ಲಿ ಔಟ್ ಸೈಡು ಹಂಗೆ ಇರುತ್ತೆ ಅನಿಸುತ್ತೆ. ನೋಡೋಣ.
ಹೆಂಗೆ ಆಗುತ್ತೆ ಅಂತ. ಸೊ ಫ್ರೆಂಡ್ಸ್, ನಿಮಗೆ ಒಳಗಡೆ ಹೋಯ್ತಾ ನಾನು ವಿಷಯ ತಿಳಿಸ್ಕೊಡ್ತೀನಿ. ಸೊ ಲೇಟ್ ಆ್ಯಂಡ್ ಲ್ಯಾಗ್ ಮಾಡ್ದಿರಂಗೆ ಈ ವಿಡಿಯೋ ಆದರೆ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ ಫ್ರೆಂಡ್ಸ್. ಅಡ್ವೆಂಚರ್ ಇದೆ. ಏನಾಯಿತು? ನಾವು ಕೀರ್ತನ ವಿಡಿಯೋ ಮಾಡಿದ್ವಿ. ಹಾಂ, ಅಲ್ವಾ ಬ್ರೋ? ಹೌದು, ನೆನ್ನೆ ಕೀರ್ತನ ಲೊಕೇಶನ್ ಮಾಡಿದ್ರಲ್ವಾ? ಸೇಮ್ ಬಟ್ಟೆ. ಯಾಕಂದರೆ ನಾವು ಹೋಗೋಗೆ ಎಷ್ಟು ಟೈಮ್ ಆಗಿದೆ? 3:30 ಆಗಿದೆ. ಹೌದು. ಫುಲ್ ಮಳೆ ಆದಮೇಲೆ ನಾವು ಮಲ್ಕೊಂಡಿದ್ವಿ. ಆದಮೇಲೆ ಅರ್ಲಿ ಮಾರ್ನಿಂಗ್ ಊಟ ಮಾಡ್ಕೊಂಡು ಮತ್ತೆ ಮಲ್ಕೊಂಡಿದ್ವಿ. ಆಫ್ಟರ್ನೂನ್ ಆಯಿತು. ಸೊ ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ಇಲ್ಲಿಗೆ ಬಂದಿದ್ದೀವಿ. ರನ್ನಿಂಗ್ ಓಡೋಗ್ತಿರೋ ಸೌಂಡ್. ಯಾರಾದರೂ ಇದ್ದಾರಾ ಬ್ರೋ ಒಳಗಡೆ? ಹಲೋ, ಯಾರಾದರೂ ಇದ್ದೀರಾ ಒಳಗಡೆ? ಫ್ರೆಂಡ್ಸ್, ಓಡೋ ಥರ ಸೌಂಡ್ಸ್ ಬರ್ತಿದೆ. ನೋ ಲೆಜೆಂಡ್ಸ್, ನೋ ಸ್ಟೋರಿ, ನೋ ಕಟ್ಸು, ನೋ ಗ್ಲೋರಿ. ಸ್ಯಾಂಡ್ ಬಾಯ್ಸ್ ಅಂತೆ. ಇದು ಡ್ಯಾಂಗ್ ಊಟ. ಏನಂಗಂದ್ರೆ ಯಾರು? ಯಾರಾದ್ರೂ ಇದ್ದೀರಾ ಇಲ್ಲಿ? ಅವ್ರ ಬೆಡ್ರೂಮ್. ಹಾಂ, ಇದೆ ಅವ್ರ ಬೆಡ್ರೂಮ್. ಇದು ಇದು ಬೆಡ್ರೂಮ್ ಬ್ರೋ? ಇದೆ ಬೆಡ್ರೂಮ್. ಇಲ್ಲಿಂದ ಒಂದು ಸಮಾಧಿ ಕಾಣಿಸುತ್ತೆ. ಸಮಾಧಿ ಕಾಣಿಸುತ್ತೆ ಮೇಲಿಂದ ಕಾಣಿಸುತ್ತೆ. ಇದೇ ಬೆಡ್ರೂಮು. ಹಾಂ, ನನ್ಗೆ ಅನಿಸ್ತಿದೆ ಅದು ಚಾರ್ಜಿಂಗ್ ಪಾಯಿಂಟ್ ಅಲ್ವಾ? ಹೌದು. ಇದು ಕಿಟಕಿ ಅಲ್ವಾ? ಸೊ ಇಲ್ಲೇ ಬೆಡ್ ಇರುತ್ತೆ ಅನ್ಸುತ್ತೆ. ಸೊ ಹೀಗೆ ಹಂಗೆ ಇದಾಗಿರೋದು, ತೇಲಾಡಿರೋ ಥರ ಪಾಪು. ಓಕೆ. ಆದರೆ ಇದಾಗ್ತದೆ. ಯಾಕಂದರೆ ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಇದ್ರೆ ಬೆಡ್ ಇಲ್ಲೇ ಆಗ್ತಾರೆ. ಪಕ್ಕ ಇದು ಬ್ರೋ. ಈ ಪ್ಲೇಸಲ್ಲಿ ಆ ಮಗು ಈ ಥರ ತೇಲಾಡಿದೆ ಗಾಳಿಯಲ್ಲಿ. ಪಕ್ಕ. ನಾನು ಲಾಸ್ಟ್ ಯಾವ ವಿಡಿಯೋದಲ್ಲಿ ಈ ಥರ ನೀಟಾಗಿ ತೋರಿಸಿಲ್ಲ. ಬಟ್ ಈ ವಿಡಿಯೋದಲ್ಲಿ ತೋರಿಸ್ಬೇಕಂತ ಅನ್ಕೊಂಡೆ. ಅಟ್ಯಾಚ್ ಒಂದು ವಿಲ್ಲಾ ಟೈಪ್ ಇದೆ ಇದು. ಕ್ವಾರ್ಟರ್ಸ್ ಥರ ಡಾಕ್ಟರ್ಗೋಸ್ಕರ ಟೈಮಲ್ಲಿ ಇಷ್ಟು ದೊಡ್ಡ ಮನೆ. ಏನೋ ಬಂತು ಸೌಂಡು. ಅಲ್ಲಿ ಹೈವೇ ಏನೋ ರೋಡ್ ಏನೋ ರೋಡ್ ರೆಡಿ ಮಾಡ್ತಿದಾರಲ್ವಾ? ಪ್ಲಾನಿಂಗ್ ಮನೆ ಕಟ್ಟೋದು ಪ್ಲಾನಿಂಗ್ ಜಾಸ್ತಿ ಸುಖ ಆಗಿದೆ. ಇವಾಗ ನಾವು ಮನೆ ಪ್ಲಾನಿಂಗ್ ಮಾಡ್ತಿರಂಗಿದೆ. ನೆಕ್ಸ್ಟ್ ಫ್ಯೂಚರಲ್ಲಿ ಆದರೆ ಈ ಥರ ಕಟ್ಟೋಣ. ಬ್ರೋ, ಏನಿದೆ ಈ ಥರ ಬರ್ತಿದೆ ಸೌಂಡು? ಪಾಪು ಅಲೋ ಥರ ಬರ್ತಿದೆ, ಕ್ಲಿಯರಾಗಿ ಕೇಳಿಸ್ತಿದೆ. ಏನಿದು ಫ್ರೆಂಡ್ಸ್? ಮಗು ಅಲೋ ಥರ ಸೌಂಡು ಕ್ಲಿಯರಾಗಿ ಕೇಳಿಸ್ತಿದೆ.
ఏమైంది ఏమైంది ఇక్కడ ఏం జరుగుతుంది? ಯಾರು ಅಲ್ತಿರೋದು? ಏನಕ್ಕೆ ಅಲ್ತಿದ್ದೀರಾ ಅಂತ ನಾನು ತಿಳ್ಕೊಬೋದಾ? ಸೊ ಫ್ರೆಂಡ್ಸ್, ಅಲೋ ಥರ ಸೌಂಡು ಕ್ಲಿಯರಾಗಿ ಕೇಳಿಸ್ತಿದೆ. ಬ್ರೋ, ನಿಮ್ಗೇನು ಅನಿಸ್ತಿದೆ? ನೋಡಿ ಗೈಸ್, ನಾನು ಏನಾದ್ರು ಏನು ಸೌಂಡ್ ಜಾನ್ ಮಟನ್ ಪ್ಲೇ ಲಿಸ್ಟ್ ಇದೆ ಬ್ರೋ. ಅದು ಕೆಳಗಡೆ ಹಾಕಿ ಅಲ್ಲಿ ನೋಡಿ ಹೆಂಗಿರುತ್ತೆ. ಇದು ಸಿಂಪಲ್ ಆಗಿ ಕಾಣಿಸ್ತಿದೆ ಅಲ್ವಾ ಲೊಕೇಶನ್, ಅದು ಎಷ್ಟು ಡೇಂಜರಸ್ ಅಂತ ಬ್ರೋ. ಹುಡುಗಿ ಜೊತೆನೂ ಮಾಡಿದೀವಿ. ಮೇಲೆಯಿಂದ ಸೌಂಡ್ ಬರ್ತಾನೆ ಇದೆ. ಬಾಬಾ ಹೋಗೋಣ. ನೀವು ಹೋಗಿ. ನೀವು మాట్లాడబేకా? పాపా, నేను నీకోసమే వచ్చింది ఇక్కడికి. పాపు ఇంగ్లీషా? ಓಕೆ. ಓಕೆ, ನಾನು ಕನ್ನಡದಲ್ಲೂ ಮಾತಾಡ್ತೀನಿ, ಇಂಗ್ಲೀಷಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪಾಪು, ನಾನು ಬಂದಿರೋದು ನಿನಗೇನಾದ್ರು ಬೇಜಾರಾಗಿದೆಯಾ? ನಿನ್ನ ಇಲ್ಲಿ ಯಾರು ಹಿಡ್ಕೊಂಡಿರೋದು? ಯಾವ ಆತ್ಮ? ಇಲ್ಲಿ ನೋಡಿ, ಚಿಕ್ಕ ಮಕ್ಕಳನ್ನ ಈ ಥರ ಮಾಡೋದು ತಪ್ಪು. ಇಲ್ಲಿ ಯಾರೇ ಇದ್ರೂ ದಯವಿಟ್ಟು ಈ ಥರ ಮಾಡಬೇಡಿ. ಆ ಪಾಪುನ ಬಿಟ್ಬಿಡಿ. ನಿಮ್ಮನ್ನ ತುಂಬ ರಿಕ್ವೆಸ್ಟ್ ಮಾಡ್ಕೊತೀನಿ. ಪಾಪಾ, ಹೇಮಾ ರಾಂಬಾಬು. ಅರೇ ರಾಂಬಾಬು, ಅಮ್ಮ ಬೊಮ್ಮ ಥರ ಒಂದು ಮೂವಿ ಇದೆ, ಅದರಲ್ಲಿ ಅದು ಫೇಮಸ್ ರಾಂಬಾಬು ಅಂತ. ಗಾಯ್ಸ್, ಪಾಪಾ, లాస్ట్ టైం నేను ఒక్కనే వచ్చాను, సోలాకి ಬಂದಿದ್ದೀನಿ ಲಾಸ್ಟ್ ಟೈಮು. ಬಟ್ ಇವಾಗ ಶಾಡೋ ಹೋಗಿದೆ ಬ್ರೋ. ಯಾರು ಇಲ್ಲಿಂದ ಹಿಂಗೆ ಹೋಗಿದೆ ಪಾಪ. ಎಲ್ಲ ಡೋರ್ಸು ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ ಗೈಸ್. ಎಲ್ಲ ರೂಮ್ಸ್ಗೆ ಡೋರ್ಸ್ ಇದ್ದೆ, ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಕಾಣಿಸ್ತಿದ್ದೀರಾ ಹೆಂಗೆ? ಫ್ರೆಂಡ್ಸ್, ಬಂದು ಬ್ರೋ, ಇಲ್ಲೇನೋ ಕಾಣಿಸ್ತಿದೆ ವೈಟ್ ಆಗಿ. ಯಾರು? ನೀವೇನಾ ಅದು? ಏನು ಬ್ರೋ? ఏమైంది? ಏನಾಯ್ತು? ಅಲ್ಲಿ ನೋಡಿ, ವೈಟ್ ಆಗಿ ಏನೋ ಕಾಣಿಸ್ತಿದೆ. ಎಲ್ಲಿ ಬ್ರೋ? ಬ್ರೋ ಅಲ್ಲೇ ಬ್ರೋ ಇಲ್ಲ ಬ್ರೋ. ಇವಾಗ ఎక్కడ ఉండింది బ్రో? ఆ మూలದಲ್ಲಿ నింతిತ್ತು బ్రో. బా బ్రో, తోరిస్తాను ಬೇಕಾದ್ರೆ. ఏ మూడ? ఈ మూలದಲ್ಲಿ బ్రో, అది చెప్పాలి కదా బ్రో మీరు. నేను ఇంకా అటుపక్క నేను అటుపక్క అంటున్నా, మూల అని చెప్పొచ్చు కదా నాకు. ఆ మూలే. నేను అవుట్ సైడ్ ఏమో అనుకుంటే, నేను సీరియస్ గా అనిపించిందా? సీరియస్ ఆಗಿ బ్రో, సీరియస్ ఆಗಿ. ఎక్కడ కలర్? ఏ కలర్ బ్రో? వైట్ కలర్ బ్రో. ಇಲ್ಲಿ ಬ್ರೋ. ಇಲ್ಲಿ
ಇಲ್ಲೆಲ್ಲೋ ಬ್ರೋ, ಇಲ್ಲೆಲ್ಲೋ ನಿಂತ್ಕೊಂಡಿತ್ತು ಬ್ರೋ, ಇಲ್ಲೇ ಇದೇ ಜಾಗದಲ್ಲಿ. ಈ ಜಾಗದಲ್ಲ, ಇದೇ ಜಾಗದಲ್ಲೇ ಬ್ರೋ. ಸೀರಿಯಸ್ ಆಗಿ ಕಾಣಿಸಿತ್ತು ನನಗೆ. ಏನ್ ಬ್ರೋ ಅದು? ಎಷ್ಟು ನಿಂದು ವೈಟ್ ಕಲರ್ ಹೈಟ್ ಎಂತು ನಿಂದು ಬ್ರೋ? ಅದೇ ಅಷ್ಟೇ ಬ್ರೋ, ಅಷ್ಟೇ ತರಾನೇ ಇರುತ್ತೆ, ಬಟ್ ಹೈಟ್ ಐತೆ. ಅಂತ ಹೈಟು ಏನ್ ಬ್ರೋ ನನಗೇನು ಗೊತ್ತಾಗ್ತಿಲ್ಲ. ವಿಡಿಯೋದಲ್ಲಿ ನೋಡಿದೀನಿ ನಾನು, 100% ನೋಡಿದೀನಿ. ಮೈಂಡ್ ನನ್ ಕನ್ಫ್ಯೂಷನ್ ಒಂಥರ ಆಗ್ತಿದೆ ನನಗೆ, ಮೈಂಡ್ ಎಲ್ಲ. ನನ್ಗೆ ಅಷ್ಟು ಕ್ಲೋಸ್ ರೇಂಜಲ್ಲಿ ನೋಡಿದ್ದೀನಲ್ಲ, ನನಗೆ ಒಂಥರ ಆಗ್ತಿದೆ. ಸೊ ಫ್ರೆಂಡ್ಸ್, ನೀವು ನೋಡಿದ್ರ ನನಗೆ ಒಂಥರ ಆಗ್ತಿದೆ. ಏನದು? ಸಮಾಧಿ. ಅದಕ್ಕೋ ಕಾಣಿಸ್ತಿದೆ ಸಮಾಧಿ, ನನಗೆ ಕಾಣಿಸ್ತಿಲ್ಲ. ನನಗೂ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ. ಸ್ವಲ್ಪ ಈಸಿ ಬ್ರೋ, ಈಸಾಗಿದೆ. ಸ್ವಲ್ಪ ಬ್ಲರ್ ಕಾಣಿಸ್ತಿದೆ ಬ್ರೋ. ಅದೇ ಗಾಯ್ಸು ಸಮಾಧಿ, ನಾನು చూపిస్తాను చూడు. ಸಮಾಧಿನ ಅದು? నాకు ಇಲ್ಲಿ ನೋಡಿ ಏನು ಕಾಣಿಸ್ತಿಲ್ಲ. ಅಲ್ಲಿ ಒಂದು ಸಮಾಧಿ ಇದೆ. ಸೊ ಫ್ರೆಂಡ್ಸ್, ನೀವು ಕ್ಲಿಯರ್ ಆಗಿ ನೋಡಿದ್ರೆ ನೋಡಿಸ್ತೀನಿ ನಿಮ್ಗೆ, ರೌಂಡ್ ಮಾರ್ಕ್ ಹಾಕಿ ತೋರಿಸ್ತೀನಿ. ಸೀರಿಯಸ್ ಆಗಿ ಇಲ್ಲಿ ನೋಡಿದೆ ನಾನು ಬ್ರೋ. ఇటు పక్కకే కనిపిస్తుంది మామూలుగా. పైకి వస్తే కిందకి, కిందకి వస్తే పైకి. ಮೇಲೆ ಬಂದ್ರೆ ಕೆಳಗಡೆ ಕಾಣಿಸುತ್ತೆ. ಇದೆಲ್ಲ ಫಾರೆಸ್ಟ್ ಲೊಕೇಶನ್ ನೋಡಿ ಗಾಯ್ಸ್. ಎಲ್ಲ ಇದು ಕಾಣಿಸ್ತಿಲ್ಲ, ಎಲ್ಲ ಫಾರೆಸ್ಟ್ ಲೊಕೇಶನ್ ಇದೆ, ಕಾಣಿಸೋದು ಕಷ್ಟ. ಏನಾದರೂ ಕಾಣಿಸ್ತಿದ್ಯಾ ಅಂತ. ಓಕೆ, ಅದಿ ಗಾಯ್ಸ್, ಈ ಸ್ವಿಮ್ಮಿಂಗ್ ಪೂಲಲ್ಲಿ ಅವಳು ತೇಲ್ಕೊಂಡಿದ್ದೆ. ಎಲ್ಲಿ? ಮಗುಗೋಸ್ಕರ ಕಟ್ಟಿರೋ ಇದು ಸ್ವಿಮ್ಮಿಂಗ್ ಪೂಲ್ ಇದೆ, ಅದಾಗ್ತಿದ್ದ. ಸೊ ಇಲ್ಲೇ ಅವರು ಫುಲ್ ಮಿಡ್ ನೈಟೇ ಅವರು. ಅದು ఏం బ్రో, ఏం సౌండ్ ಅದು? ಪಾಪಾ ಏమైంది ಬ್ರೋ? ಸೀರಿಯಸ್ ಆಗಿ ಚಿಕ್ಕ ಮಗು ಅಲೋ ತರ ಸೌಂಡ್ ಫಸ್ಟ್ ಟೈಮ್ ಬ್ರೋ ಎಕ್ಸ್ಪೀರಿಯನ್ಸ್ ಆಗ್ತಿರೋದು ನಾನು. ಹೌದಾ? ಸೀರಿಯಸ್ ಆಗಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಇಲ್ಲೇ ಅಲ್ಲ, ಹೈದರಾಬಾದ್ ಹೋಗಿದ್ದೀನಿ. ನರೇಶ್ ಅವರು ನನಗೆ ಕೊಟ್ಟಿದ್ದಾರೆ ಒಂದು ವಿಡಿಯೋ ಲೊಕೇಶನ್, ಔಟ್ ಹೌಸ್, ಅದೇ ಫಾರ್ಮ್ ಹೌಸ್ ತರ ಇದೆ. ಡ್ಯಾಡಿ ಅಂತ ಕೇಳಿಸಿದೆ. ಅಪ್ಪ ಏನು ಮಾಡೋದು, ನನಗೊಂದು ಅರ್ಥ ಆಗ್ತಾಯಿಲ್ಲ ಏನು. ಸೊ ಫ್ರೆಂಡ್ಸ್, ಸೀರಿಯಸ್ ಆಗಿ ಈ ಲೊಕೇಶನ್ ಮಾತ್ರ ಹೆವಿ ಸೈಕ್ ಐತೆ. ಅದು ಏನು ಮಾಡ್ತಿದ್ದೆ ಬ್ರೋ? ನಿಂತ್ಕೊಂಡು ನಾನು ನೋಡ್ತಿದ್ದೆ ಬ್ರೋ, ಅಬ್ಸರ್ವ್ ಮಾಡ್ತಿದ್ದೆ. ನಾನು ಆ ಕಡೆ ಹೋಗ್ಬಿಟ್ಟು ಆ ರೂಮ್ ಎಲ್ಲ ತೋರಿಸ್ಕೊಂಡು, ಒಳಗಡೆ ಏನಿದೆ ಅಂತ ತೋರಿಸ್ಕೊಂಡು ಹಿಂಗೆ ಆಚೆ ಬಂದೆ. ಅಲ್ಲಿಂದ ಹಿಂಗೆ ನೋಡ್ದಾ, ಇದೇ ನಡೀತಿರೋದು. ನನಗೆ ಕೆಳಗಡೆ ನೀವು ಮೇಲೆ ಹೋಗ್ತಿದ್ದೀವಲ್ವಾ, ಅವಾಗ ನಾನು ಮಾತಾಡಿದ ತಕ್ಷಣ ಸ್ಟೆಪ್ಸು ಕೆಳಗಡೆ ಒಂದು ರೂಮ್ ಇದೆ ಚಿಕ್ಕದು, ಸ್ಟೋರ್ ರೂಮ್ ಥರ ಇರುತ್ತೆ. ಅಲ್ಲಿ ಏನು ಶಾಡೋ ಇಲ್ಲ, ಹೋಗಿದೆ. ಶಾಕ್ ಆಗಿದೆ ನಾನು. ಏನು ಮಾಡೋದು ನನಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಕನ್ಕ್ಲೂಷನಲ್ಲಿ ಇದ್ದೀನಿ ನಾನು. ಇಲ್ಲಿ ಒಂದು ಗೋಸ್ಟ್ ಬಂದ್ಬಿಟ್ಟು ಪಾಪುನ ಹಿಡ್ದಿಕೊಂಡಿರೋದು, ಕೊಲೆ ಮಾಡಿ ಗೋಸ್ಟ್ ಪಾಪುನ ಮರ್ಡರ್ ಮಾಡಿದ್ದಾರೆ. ಸೊ ಆ ದಿನಲ್ಲೂ ಆ ಪಾಪ ಇದೆ ಅಂತ, ಪಾಪು ಇದೆ ಅಂತ ನನಗೆ ಅನಿಸ್ತಿದೆ. ಆ ಗೋಸ್ಟ್ ಕಂಟ್ರೋಲ್ ಅಲ್ಲಿ ಆ ಪಾಪು ಇದೆ ಪಕ್ಕ. ಏನಕ್ಕೆ ಆ ಪಾಪುನ ಟಾರ್ಗೆಟ್ ಮಾಡಿದೆ ಅಂತ ಗೊತ್ತಾಗ್ತಿಲ್ಲ ಬ್ರೋ. ನಾನು ಹಿಂದ್ಗಡೆ ಏನೋ ಪಾಸ್ ಆದಂಗೆ ಅನಿಸ್ತು ಇವಾಗ, ಸೀರಿಯಸ್ಲಿ. ಫ್ರಾಕ್ಷನ್ ಆಫ್ ಸೆಕೆಂಡು ಉಫ್ ಅಂತ ಹೋದಂಗೆ ಅನಿಸ್ತು. ಇಲ್ಲಿ ಹಿಂಗೆ ಅಷ್ಟು ದೂರ ಇದೆ ಫ್ರೆಂಡ್ಸ್. ಅಲ್ಲಿಂದ ಇಷ್ಟು ದೂರ. ಈ ಕಡೆ ಇಲ್ಲ,
ಫಾರೆಸ್ಟ್ ಒಳಗಡೆ ಟೂ ವೀಲರಲ್ಲೇ ಬಂದಿದ್ದೀರಿ ಅಂದರೆ ಫಾರೆಸ್ಟ್ ಒಳಗಡೆ ರೂಟು ಫ್ರೆಂಡ್ಸ್. ಇದು ಫಾರೆಸ್ಟ್ ಒಳಗಡೆ ಟೂ ವೀಲರಲ್ಲಿ ಒಂದು 5 ಕಿಲೋಮೀಟರ್ಸ್ ಬಂದಿರ್ತೀರಿ. ರೂಟೇ ಸರಿಯಾಗೈತೆ. ಅದು ಬೊಡ್ದೆ ಅದು ಏಕೆ నీకేదో పాస్ అయినట్టు అనిపించిందా? ఇటు పక్క టచ్ చేసుకొని కదా బ్రో ఇప్పుడు దాకా. ನನಗೇನು ಕಾಣಿಸಿಲ್ಲ. నా ఐస్కి ఇట్లా షాడో లాగా అనిపించి బ్రో. షేక్ అయింది, నా బాడీ అంతా షేక్ చేసింది. సీరియస్ ఆಗಿ ನನಗೇನು ಕಾಣಿಸಿಲ್ಲ. హార్ట్ ఎంత వేగం కొట్టుకుంటుంది తెలుసా, బలి పెయిన్ వస్తుంది ఇక్కడ. ಏನಕ್ಕೆ బ్రో ಏನಕ್ಕೆ వెళ్ళింది బ్రో ఇట్లా నన్ను టచ్ చేసుకొని. ಬ್ರೋ ಅವಾಗಲೇ ಇಲ್ಲಿತ್ತು, ಇಲ್ಲೇ ಏನಾದರೂ ಸುತ್ತಾಡ್ತಿದ್ಯಾ ಹೆಂಗಂತ ಗೊತ್ತಿಲ್ಲ. ఎవరది? ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಏನಕ್ಕೆ ಈ ಥರ ಮಾಡ್ತಿದ್ದೀರಾ? ನೀವು ಆಲ್ರೆಡಿ ಒಂದು ದೊಡ್ಡ ತಪ್ಪು ಮಾಡ್ತಾನೆ ಇದ್ದೀರಾ. ಆ ಮಗುನ ನಿಮ್ಮ ಕಂಟ್ರೋಲಲ್ಲಿ ಇಕ್ಕೊಂಡು, ಮಗುನ ಕಂಟ್ರೋಲಲ್ಲಿ ಇಕ್ಕೊಳೋದಲ್ದಿರಂಗೆ ಅವ್ರನ್ನ ಬೇರೆ ಸಾಯಿಸಿದ್ದೀರಾ. ಆ ಪಾಪುನ ಅನ್ಯಾಯವಾಗಿ ಗುಂಡಿಯಲ್ಲಿ ಹಾಕಿ. ఇలా వెళ్ళింది ఇక్కడ ఎక్కడ ఉందో పక్క ఇల్లే ಎಲ್ಲೋ ಇದೆ ಅಂತ ಅನಿಸ್ತಿದೆ ನನಗೂ ಹಿಂದ್ಗಡೆ ಬಂದಿತ್ತು. ನೋಡಿ ಬ್ರೋ. ಹೌದೌದು. ನೋಡ್ತಿದ್ದಿ ಬ್ರೋ, ನಮ್ಮನ್ನ ನೋಡ್ತಿದ್ರಿ ಬ್ರೋ. ಬ್ರೋ ಅದೇನದು ಶೇಪ್ಲೆಸ್ ಇದ್ದಂಗಿದೆ. ಯಾರದು? ಯಾರು ನಡ್ಕೊಂಡು ಹೋಗ್ತಿದ್ದೀರ ಬ್ರೋ? ನಡುತ್ತಾ ಇಲ್ಲ ಬ್ರೋ, ಇಲ್ಲ ನಾ ಕಂಟಿ ಕಟ್ಲೆ ಅನಿಪಿಸ್ತಾನೆ. ಯಾರದು? ఎవరది? ನೀವು ಹೋದ್ರೆ ನನಗೆ ಲೈಟ್ ಕರೆಕ್ಟ್ ಆಗಿಲ್ಲ ಬ್ರೋ. ಬ್ರೋ ಆಯ್ತು, ಕೆಳಗಡೆ ಹೋಗಿ ಬ್ರೋ. ಹಾಂ ಹೋಗಿ, ನಾನು ಇಲ್ಲಿಂದ ನೋಡ್ತಾ ಇರ್ತೀನಿ. ಹಾಂ ಯಾರದು? ಏನಕ್ಕೆ ಅಲ್ಲಿ ನಿಂತಿದ್ದೀರಾ? ಏನಕ್ಕೆ ನಮ್ಮನ್ನು ನೋಡ್ತಾ ಇದ್ದೀರಾ ನೀವು?